ಎಲ್ಲರಿಗೂ ನಮಸ್ಕಾರ. ಮತ್ತೆ ನಮ್ಮ ಹೊಸ ವಿಡಿಯೋದಲ್ಲಿ ಇವತ್ತು ನಾಳೆ ಆ್ಯಕ್ಚುಲಿ ಅನಿಯತ್ತೊಂದು ಬರ್ತ್ಡೇ, ಹಾಗೆ ಒಂದು ಕೇಕ್ ಕೊಂಡೋಗುವ ಅಂತ. ನಮ್ಮ ಇಲ್ಲಿ ಬ್ರಾನ್ಸ್ ಕೇಕ್ ಇದೆ ಅಲ್ಲ, ಅಲ್ಲೇ ಒಂದು ಕೊಂಡೋಗುವ ಅಂತ ಬರ್ತಿದ್ದೀನಿ. ವಾಮಂಜೂರಲ್ಲಿದ್ದೇನೆ, ಮಂಗಳೂರಿಗೆ ಹೋಗಿದ್ದೆ. ಸ್ವಲ್ಪ ನಮ್ಮದು ಕಾಲಿತ್ತು, ಹಾಗೆ ಆಯುರ್ವೇದಿಕ್ ಅಲ್ಲಿ ಎಲ್ಲ ಹೋಗ್ಲಿಕ್ಕಿತ್ತು. ಸೊ ಅಲ್ಲೆಲ್ಲ ಹೋಗಿ ಅದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಬಂದದ್ದು. ಸೊ ಈಗ ಸೀದಾ ಒಂದು ಕೇಕಿನಲ್ಲಿ ಬಂದೆ. ಕೇಕ್ ನಮ್ಮ ಇದೆ ಬ್ರ್ಯಾಂಡ್ಸ್, ಇಲ್ಲಿದೆ ಬ್ರ್ಯಾಂಡ್ಸ್. ಸೊ ಇಲ್ಲಿಂದ ಒಂದು ಯಾವುದಾದ್ರು ಕೇಕ್ ಕೊಂಡೋಗುವ, ಯಾವುದಾದ್ರೂ ಒಳ್ಳೇದಿದ್ದರೆ ನೋಡುವ. ಓಕೆ, ಯಾವುದು ಒಳ್ಳೇದುಂಟಂತ ನೋಡಿ ಒಂದು ಕೊಂಡೋಗುವ. ಎಸ್, ಕೇಕ್ ರೆಡಿ ಆಯಿತು. ಬನಾನಾ ಫ್ಲೇವರ್ ಇದು ಕೇಕ್ ನೋಡಿ ಹೇಗಿದೆ. ಎಸ್, ಕೇಕ್ ಎಲ್ಲ ರೆಡಿ ಆಯಿತು ಬ್ರ್ಯಾಂಡ್ಸಿಂದ. ಇಲ್ಲಿ ಮಾಮೂಜರಲ್ಲಿದೆ ಬ್ರ್ಯಾಂಡ್ಸ್ ಅಂತ. ಸೊ ಕೇಕ್ ಎಲ್ಲ ಬಂತು, ಒಂದು ತಿನ್ನಲಿಕ್ಕೆ ತಂದೆ. ಸೊ ಇನ್ನು ಸೀದಾ ಮನೆಗೆ ಹೋಗುವ. ಇನ್ನು ಮತ್ತೆ ಏನಾದರೂ ಒಂದು ಡ್ರೆಸ್ ತಗೊಳ್ಬೇಕು ನನಗೆ. ನೋಡುವ ಅಲ್ಲಿ ಶಿವನವರ ಇದಕ್ಕೆ ಹೋಗಿ, ಸೌರಭ ಇದಕ್ಕೆ ಹೋಗಿ ತಗೊಳ್ಳುವ ಏನಾದರೂ. ಸರಿ, ನಿನಗೆ ಸೀದಾ ಮನೆಗೆ ಹೋಗಿ ಮತ್ತೆ ಸಿಗ್ತಾನೆ. ಓಕೆ, ಎಸ್, ವಾಮಂಜೂರಿಗೆ ಬಂದೆ. ನೋಡುವ ಎಂಥ ಡ್ರೆಸ್ ಸಿಗ್ತದಂತ. ನಮ್ಮ ಶಿವಬಾಯ್ದು ಅವ್ರದ್ದು ಹೆಂಡತಿದು ಶಾಪ್ ಇದೆ, ಅಲ್ಲಿ ಹೋಗಿ ನೋಡಿ ಎಂಥ ಡ್ರೆಸ್ ಸಿಗ್ತದಂತ. ಸರಿ, ಹೋಗುವ ಸೀದಾ. ಲೇಟ್ ಆಯಿತು ಮಾರೆ, ಬಂದದೆ ಲೇಟ್ ಆಗಿ. ಎಸ್, ಶಾಪಿಂಗ್ ಎಲ್ಲ ಆಯಿತು. ಇನ್ನು ಗಂಟೆ 12 ಆಗಬೇಕು. ಮೇಡಮ್ ಅವರು ಆಫೀಸಲ್ಲಿ ಮೇಲೆ ಇದ್ದಾರೆ. ಸೊ ಬರಲಿ, 12 ಗಂಟೆ ಆಗೋ ಬರ್ತಾರೆ ನಾನು ಕೆಳಗೆ. ಮತ್ತೆ ಕೊಡುವ ಗಿಫ್ಟ್. ಓಕೆ, ಮೊನ್ನೆ ಕೊಟ್ಟಿದ್ದೇನೆ ಗಿಫ್ಟ್, ಇವತ್ತು ಸೆಕೆಂಡ್ ಗಿಫ್ಟ್, ಸಣ್ಣ ಗಿಫ್ಟ್. ಓಕೆ, ಡ್ರೆಸ್ ಯಾವುದಂತ ನೋಡುವ. ಮತ್ತೆ ಬಂದು ಅವಳು ತೋರಿಸ್ತಾಳೆ ಹೇಗಿದೆ ಅಂತ ನೋಡ್ತಾರೆ. ಎಸ್, ಮೇಡಮ್ ಅವರ ಬರ್ತ್ಡೇ. ಮೇಡಮ್ ಅವರು ಇಲ್ಲಿ ಬೆಡ್ ಕ್ಲೀನ್ ಮಾಡ್ತಿದ್ದಾರೆ, ಸ್ನಾನ ಮಾಡಿ ಬಂದ್ರಂತೆ. ಸೊ ಬೆಡ್ ಕ್ಲೀನ್ ಇಲ್ಲ ಅಂತ ಹಾಗೆ 12 ಗಂಟೆ ಆಯಿತು. ವಿಶ್ ಮಾಡಿ ಎಲ್ಲ ಆಯಿತು ರಪ್ಪ. ಹಾಗೆ ಕೇಕ್ ಕಟ್ ಮಾಡುವಂತ ನೋಡುವಾಗ ಮೇಡಮ್ ಅವರೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಬಂದು. ಮೇಡಮ್ ಅವ್ರು ಸ್ವಲ್ಪ ಕೆಲಸದಲ್ಲಿ ಹಾಗೆ ಈಗ ಮೇಲಿಂದ ಬಂದದ್ದು. ಕೇಕ್ ಬಂದಿದೆ. ಕೇಕ್ ಬ್ರ್ಯಾನ್ಸ್ ಅವ್ರದ್ದು ಕೇಕ್ ಕಟ್ ಮಾಡಿದೆ. ಅವ್ರದ್ದು ಒಳ್ಳೆಯದು. ಅವಾಗ ನಾವು ಕೇಕ್ ತಿನ್ನೋದು ಸುಮಾರು ದಿನ ಆಯಿತು. ಶುಗರ್ ಕಟ್ ಮಾಡಿ ಕೇಕ್ ತಿನ್ನಬೇಕು ಸುಮಾರು ಸಲ ಅಲ್ಲ. ಹಾಂ, ಮೊನ್ನೆ ತಿಂದವಲ್ಲ. 7 ಡೋನಟ್ ತಿಂತೇನೆ. 7 ಡೋನಟ್ ತಿಂದಿದ್ದೆ. ಸೊ ಕೇಕ್ ಕಟ್ ಮಾಡಲಿಕ್ಕೆ ಮೇಡಮ್ ಅವರು ಬಟ್ಟೆ ಮಡಿಚಿದ್ದು ಕಾಣ್ತು. 12 ಕಲಿತು ಮೇಡಮ್ ಅವ್ರದ್ದು ಬಟ್ಟೆ ಮಡಿಚಿ ನೋಡಿ. ಕಲೀರಿ ಸ್ವಲ್ಪ ಬಟ್ಟೆ ಮಡಿಚಿದಲ್ಲ ಮೇಡಮ್ ಅವ್ರು ಕರೆಕ್ಟಾಗಿ. ಈಗ ಮಲಗ್ಲಿಕ್ಕಲ್ಲ, ಈಗ ಎಂತಕ್ಕೆ ಬಡಿಚಿದ್ದು ಹಾಗೆ. ಸ್ವಲ್ಪ ಕೇಕ್ ತಿನ್ನುವಾಗ ಫ್ರಿಡ್ಜ್ ಅಲ್ಲಿ ಕೇಕ್ ಉಂಟಂತ ಹೇಳಿದ್ದಾರೆ ಆಗವೇ. ಅದು ಇನ್ನೊಂದು ತಿನ್ಲಿಕ್ಕೆ ತಂದಿದ್ದೆ ಮಾರ, ಹಾಗೆ ಅದನ್ನು ತಿನ್ಲಿಕ್ಕೆ ನೋಡೋದು ನೋಡಿ. ಎಂತ ಅಲ್ಲಿ ಅವತ್ತಂದು ಕೇಕ್ ಇಲ್ಲಿ ಉಂಟು, ಇವತ್ತು ದೊಡ್ಡ ಕೇಕ್ ಇಲ್ಲಿ ಉಂಟು. ಹಾಂ, ತೆಗೀರಪ್ಪ, ಕೇಕ್ ಮೆಲ್ಟ್ ಆಗ್ತದೆ. ಆಯ್ತು, ಓಪನ್ ಮಾಡಿ. ನೀನು ಮಾಡು, ನಿಂದಲ್ಲ ಬರ್ತದೆ ನೋಡಿ. ಮೇಡಮ್ ಅವರೆಲ್ಲ ಮರ್ಚಿಟ್ಟಿದ್ದಾರೆ, ಹೀಗೆ ಕಲಿಯಿರಿ ಮರ್ಚಿಡಲಿಕ್ಕೆ. ಸರಿ, ಫ್ಯಾನ್ ಸೌಂಡಿಗೆ ಕೇಳುದಿಲ್ಲ ನನ್ನ ವಾಯ್ಸ್. ಎಲ್ಲರ ಮೈಕಲ್ಲಿ ಕೇಳ್ತಿದ್ದೆ. ಮೈಕ್ ಉಂಟು ಮಾರೆ, ನನ್ನದಕ್ಕೆ ಕನೆಕ್ಟ್ ಆಗುತ್ತೆ. ಕನೆಕ್ಟರ್ ಮೈಕ್ ಫಿಕ್ಸ್ ಮಾಡಿ ನೋಡ. ಕನೆಕ್ಟರ್ ಸಿಕ್ಕಿದ್ರೆ ಮತ್ತೆ ಮೈಕ್ ಫಿಕ್ಸ್ ಮಾಡಿ ಬ್ಲಾಗ್ ಮಾಡಿ. ಇಲ್ಲಿದೆ ಕಾಣ್ತಾ ಉಂಟು. ಎಷ್ಟೊತ್ತ 12:15 ಇತ್ತಂತ. ಮೇಡಮ್ ಅವರ ಬರ್ತಡೆಗೆ ಈಗ ಪ್ರೋಟೀನ್ ಬಾರ್ ಗಿಫ್ಟ್. ನಿಮ್ಗೆ ನೀವೇ ಗಿಫ್ಟ್ ಕೊಡುದಾ ಅಂತ? ಇಲ್ಲಪ್ಪ, ನಿಂಗೆ ಪ್ರೋಟೀನ್ ಬಾರ್ ಒಳ್ಳೆ ಉಂಟು ಮಾತ್ರ. ತಿಂದಿಯಾ? ಇಲ್ಲ, ಮತ್ತೆ ಫುಲ್ ಫೇಮಸ್ ತಿರಮಿಸು ಪ್ರೋಟೀನ್ ಅಂತೆ. ಹಾಗೆ ಮೇಡಮ್ ಅವರಿಗೆ ಏನು ಸ್ವಲ್ಪ ಹೆಲ್ದಿ ಚಾಕ್ಲೇಟ್ ಕೊಡೋದಾಗಿ, ಹೆಲ್ದಿ ತಿನ್ನಲಿ ಅಂತ. ಅದು ನನ್ನ ಕ್ಯಾಮರಾ ಸ್ವಲ್ಪ ಸರಿ ಇಲ್ಲ. ಓಕೆ, ಕಟ್ ಮಾಡಿ ಮೇಡಮ್ ಅವರು. ಕೇಕ್ ತಿನ್ನುವ. ಕಟ್ ಮಾಡ್ಬೇಕಾ? ಕೇಕ್, ಬನಾನಾ ಕೇಕ್ ಅಂತ. ಬನಾನಾ ಕೇಕ್ ಇಷ್ಟೊಂದು ತಿಂದು ಕಟ್ ಮಾಡಿ ಅದೇಲಿ
ಪದ್ಯ ಬರ್ತಿಲ್ಲವಾ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಸ್ಪೆಲ್ಲಿಂಗ್ ನೋಡು ಸ್ಪೆಲ್ಲಿಂಗ್ ಇಲ್ಲ ನಂದು. ಸ್ಪೆಲ್ಲಿಂಗ್ ಎಲ್ಲ ಹೇಳಿ ಹೇಳಿ. ಗೊತ್ತಿಲ್ಲ ಹ್ಯಾಪಿ ಬರ್ಡೇ ಟು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಬರ್ಡೇ ಟು ಮೀ ಡಿಯರ್ ಅಂತ. ಹ್ಯಾಪಿ ಬರ್ಡೇ ಯಾರಿಗೆ ನಂಗೆ ನೀವು ನಂಗೆ ಓ ನೀನು ನಂಗೆ ಬೇಕು ಬನಾನಮಯ ಬನಾನಾ ಫ್ಲೇವರ್ ಉಂಟು ಸೂಪರ್ ಉಂಟು ಬನಾನಾ ಬಾಗಿ ಉಂಟು ಟೇಸ್ಟ್ ಕೇಕ್ ಬರ್ತದಲ್ಲ ಅದ್ರಾಗ ನಮ್ಮ ಫೋಟೋವೇ ತೆಗಿಲಿಲ್ಲ ಕೇಕ್ ಇದು ಅನ್ವಿತ ಕಟ್ಟಾಯ್ತು. ಫೋಟೋ ತೆಗಿಲಿಲ್ಲ ಅಂತ ಕೇಕ್ ಇದಾಗಿ ನಾನು ಸ್ವಲ್ಪ ಕೇಕ್ ತಿಂದೆ ಒಳ್ಳೆಯದು ಬನಾನಾ ಟ್ರೈ ಮಾಡಿ ಬನಾನಾ ಹೇಗಂತ ಅಂತೇಳಿ ಅಲ್ಲಿ ಫೋನ್ ಬರ್ತಾ ಉಂಟು ಎಷ್ಟಿತ್ತು ಸರಿ ಎಷ್ಟು ಕ್ಯಾಲರಿ ಇರ್ಬೋದು ನಾನು ಸ್ವೀಟ್ ಎಲ್ಲ ಕಟ್ ಡೌನ್ ಮಾಡಿದ್ದೇನೆ. ಗಿಫ್ಟ್ ನಮ್ಮ 1000 ರೂಪಾಯಿದವ್ರದ್ದು ಗಿಫ್ಟ್ ಮೇಡಮ್ ಅವ್ರಿಗೆ. ಗಿಫ್ಟ್ ಕೊಟ್ಟಿದ್ದಲ್ಲ ಅದು ಬೇರೆ ಗಿಫ್ಟ್ ಓಪನ್ ಮಾಡಿ ಕೈ ತೊಳಿ ಗಿಫ್ಟ್ ಬೇರೆ ಗಿಫ್ಟ್ ರಪ್ಪು ಗಿಫ್ಟ್ ನಂದು ವಾಯ್ಸ್ ಕೇಳೋದಿಲ್ಲ ಆಗುತ್ತಿಲ್ಲ ಜೋರು ಮಾತಾಡಿ. ಜೋರು ಮಾತ್ರ ಎಲ್ಲ ಮಲಗಿದ್ದಾರೆ ಏನಾರು ಇದ್ದರೆ ಮತ್ತೆ ಮೇಡಮ್ ಅವರಿಗೆ ಒಂದು ಸಣ್ಣ ಗಿಫ್ಟು ಇವರದ ಸೌರಭದಿಂದ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾನೆ ಆಗ ತಂದದ್ದು ಇವತ್ತಲ್ಲ. ಯಾವಾಗ ಸಹ ಬೇರೆಯವ್ರ ಗಿಫ್ಟ್ ಓಪನ್ ಮಾಡೋದು ನಾನು ಕೊಟ್ಟು ಇವತ್ತು ನಾನು ಗಿಫ್ಟ್ ಕೊಟ್ಟಲ್ಲ ಅದು ಗಿಫ್ಟ್ ನಂದಲ್ವಾ ಬಂದರೆ 2 ಗಿಫ್ಟ್ ಎಷ್ಟು ದೊಡ್ಡ ಬಾಕ್ಸ್ ಹಾಕಿದ್ದಾರೆ ಚೀಟ್ ಬಿಲ್ಲ ನೀವು ಎಂತ ಅಂತ ಒಂದು ಬರ್ತ್ಡೇ ಗಿಫ್ಟ್ ಬಿಲ್ಲ ಸೆಟ್ ಕೊಡ್ಲ ಒಳ್ಳೆಂಟು ಚೂರಿ ಕೇಕ್ ಇತ್ತು ಚೂರಿ ಅಂತ ಶೇ ಮದಂಗಿಗೆ ಏನಾಗ ನನ್ನ ಮೆಮೊರಿ ಫುಲ್ ಆಗ್ತದ ಅಂತ ಹೇಳಿ ತೆಗೆದೇವೆ ಅದ್ರಲ್ಲಿ ಕಟ್ ಮಾಡಿ ಕೇಕ್ ಅದು ಬೇಡ ಇದಾಗಿದೆ ಒಂದು 5 ನಿಮಿಷದ ನಂತರ ಕಟ್ ಮಾಡಿ ಕೊಟ್ಟು ಇಲ್ಲಿ ಕಟ್ ಮಾಡಿ ಟ್ರಿಮ್ಮರಲ್ಲಿ ಎಂಥದ್ದು ಟ್ರಿಮ್ಮರಲ್ಲಿ ಗಿಫ್ಟ್ ಬಾಕ್ಸ್ ಕಟ್ ಮಾಡಿ ಅದೇ ಪೇಪರ್ದಂತ ಕಲರ್ ನೀವು ಡ್ರೆಸ್ಸಿಗೆ ಆಗ್ಬೋದಾ ನೋಡಿ ಗಿಫ್ಟ್ ಮೇಡಮಿಗೆ ಗಿಫ್ಟ್ ಫೋನ್ ಬರ್ತಾ ಬಂತು ನೋಡಿದ್ದಲ್ಲಿ ನನಗೆ ಮೊದಲು ನೋಡಿಲ್ಲ ಯಾವಾಗ ಹಾಕಲಿಲ್ಲ ಫಿಟ್ಟಿಂಗ್ ಮಾಡಿದ್ರು ಹೌದು ಫಿಟ್ಟಿಂಗ್ ಹೋಗಿ ಮಾಡಿ ನಾಳೆ ಹಾಕುವ ಅಂತ ಫಿಟ್ಟಿಂಗ್ ಮಾಡಿದ್ರೆ ಉಂಟಲ್ಲ ನೋಡಿ ಮೇಡಮ್ ಅನ್ನೋದು ಡ್ರೆಸ್ ಅದೇನು ನಾಳೆ ಫಿಟ್ಟಿಂಗ್ ಅಂತಾರಂತ ನೋಡಿ ಹೇಗೆ ಉಂಟಂತ ಫಿಟ್ಟಿಂಗ್ ಮಾಡಿ ತರ್ಬೇಕಂತಲ್ಲ ಫಿಟ್ಟಿಂಗ್ ಮಾಡಲಿಕ್ಕೆ ನಿಮಗೆ ನಿನ್ನ ಸೈಜ್ ಬೇಡವಲ್ಲಿ ಅವರ ಹತ್ರ ಉಂಟು ಸೈಜ್ ನಮ್ದು ಫಿಟ್ಟಿಂಗ್ ಆಗ್ತದಂತ ನೋಡಿ ಇದೇ ಡ್ರೆಸ್ ಹೇಗೆ ಉಂಟಂತ ಇನ್ನು ನಾಳೆ ನೋಡಿ ಇದು ಪ್ಯಾಂಟ್ ಪ್ಲಾಜೋ ಪ್ಯಾಂಟ್ ಸೌರಭದ ಒಳ್ಳೆ ಆಗ್ತದೆ ನಿಮಗೆ ಎಂತ ಡ್ರೆಸ್ ಬೇಕಿದ್ರೆ ಹೋಗಿ ಇಲ್ಲಿಗೆ ಹೋಗಿ ಫ್ರೆಂಡ್ಸ್ ಇಲ್ಲಿಗೆ ಹೋಗಿ ಅದನ್ನು ಸಂದ ಮಾಡಿದ್ರೆ ಆಯಿತು. ವೆಲ್ಕಮ್. ಸರಿ, ಈ ವಿಡಿಯೋದಲ್ಲಿ ಇಷ್ಟೇ. ನೀವು ನಾಳೆ ಏನಾದರೂ ಇದ್ದರೆ ತೋರಿಸ್ತೇನೆ ನಾನು. ಹ್ಯಾಪಿ ಬರ್ತಡೇ. ಓಕೆ, ಎಷ್ಟು ವರ್ಷ ಆಯಿತು?
ಸರಿ, ಇನ್ನು ನಾಳೆ ಸಿಗ್ತೇವೆ. ಓಕೆ, ಬೈ ಬೈ. ಎಸ್, ಬೆಳಿಗ್ಗೆ ಅಲ್ಲ, ಮಧ್ಯಾಹ್ನ ಇದು ದೇವಸ್ಥಾನಕ್ಕೆ ಹೋಗ್ತಿದ್ದೆ ಪೂಜೆ ಮಾಡಲಿಕ್ಕೆ ಅಂತ. ಈಗ ಮೇಡಮ್ ಅವರು ಬೆಳಿಗ್ಗೆ ಎದ್ದ ಕೂಡಲೇ ಕಾರು ವಾಶ್ ಮಾಡಲಿಕ್ಕೆ ಇಟ್ಕೊಂಡಿದ್ರು. ಈಗ ಲೇಟ್ ಆಯಿತು, ಈಗ 12 ಆಯಿತು ಗಂಟೆ. ಸೊ ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಈಗ ನಿನ್ನೆಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ನಿನ್ನೆ ಆಗಿದೆ. ಇವತ್ತು ಎಂತ ಇದ್ರು ಈಗ ಏನಾದರೂ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಏನಾದರೂ ಹೋಟೆಲಿಂದ ತಿಂದು ಮತ್ತೆ ಅವಳಿಗೆ ಕೆಲವು ಪ್ಲ್ಯಾನ್ ಮಾಡುತ್ತೆ. ಈಗ ಅವಳು ಅಲ್ಲಿಗೆ ಹೋಗ್ತಾರೆ. ಸರಿ, ಮತ್ತೆ ನಾನು ನನ್ನ ನೀವು ಕೊಟ್ಟ ಡ್ರೆಸ್ ಚಲೋ ಹಾಗೆಲ್ಲ ಮತ್ತೆ ಅಮ್ಮ ಬರ್ತಾರೆ. ಅಮ್ಮ ಬರ್ತಾರಂತೆ. ಆಯ್ತಲ್ಲ, ಅಷ್ಟೇ ಅಲ್ಲ. ಅಷ್ಟೇ. ಇನ್ನು ಬೇರೆ ಏನಾದರೂ ಇದ್ರೆ ಹೇಳ್ತೇವೆ. ಹೇಗಿದೆ ವ್ಯೂ? ಸರಿ, ಇನ್ನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಬರುವ. ಓಕೆ. ಎಸ್, ಪೂಜೆ ಎಲ್ಲ ಆಯಿತು. ಮೇಡಮ್ ಅವರು ಬಂದರು ದೇವಸ್ಥಾನಕ್ಕೆ. ನಮ್ಮ ಮಂದಿರ ಅಮೃತೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದಿದೆ. ಇದೇ ಪ್ಲೇಸ್, ಅಲ್ಲಿ ಕಂಬಳ ಆಗೋದು, ಈ ಪ್ಲೇಸಲ್ಲಿ ಆಗೋದು ಕಂಬಳ. ಬನ್ನಿ, ನೆಕ್ಸ್ಟ್ ಇಯರ್ ಇದ್ದರೆ ಬನ್ನಿ ಎಲ್ಲ. ಸರಿ, ಇನ್ನೆಂತದ ಎಂತ ಹೋಟೆಲ್ಗೆ ಹೋಗಿ ಏನಾದರೂ ತರಬೇಕು. ಅಲ್ಲಿಗೆ ನೋಡಿ ಎಂತ ತರೋದಂದು. ಎಂತ ತರಲಿಕ್ಕೆ ಉಂಟಾ ಪದಾರ್ಥನ? ನೋಡುವ. ಸರಿ, ಆಯಿತು. ಇನ್ನು ಸೀದಾ ಮನೆಗೆ. ಓಕೆ. ಬಸ್ ಮೇಡಮ್ ಅವರು ಹೋದರು ತರಲಿಕ್ಕೆ. ಎಂತ ತರ್ತಾರೆ ಗೊತ್ತಿಲ್ಲ. ಇಲ್ಲಿ ಸೊ ಅವಳಿಗೆ ಗೀ ರೋಸ್ಟ್ ಬೇಕಂತ ಹೇಳಿದೆ. ಹಾಗೆ ಇಲ್ಲಿ ಅಂದರೆ ಸೊ ನೋಡುವ ಎಂತೆಲ್ಲ ತರ್ತಾಳೆ ಅಂತ. ಬಿರಿಯಾನಿ ತರ್ತಾರೆ ಹೇಳಿದೆ, ಗೀ ರೋಸ್ಟು ಮತ್ತೊಂದು ಎಂಥದ ಟಿಕ್ಕೆ ಏನು ತರ್ತಾರೆ ಹೇಳಿದಾಳೆ. ಓಕೆ, ಸರಿ, ನೋಡುವ. ಇನ್ನು ಸೀದಾಗಿ ಮನೆಗೆ ಹೋಗಿ ತಿನ್ನುವ. ಮತ್ತು ನನಗೆ ಒಂದು ಟ್ರೀಟ್ಮೆಂಟ್ಗೆ ಹೋಗ್ಲಿಕ್ಕುಂಟು. ವೇದಮಾಯು, ಒಂದು ಕಾಲು ಮೊನ್ನೊಂದು ಇದಾಗಿತ್ತಲ್ಲ, ಹಾಗೆ ಅಲ್ಲಿ ಟ್ರೀಟ್ಮೆಂಟ್ ಆಗ್ತಾ ಉಂಟು ನನಗೆ. ಇನ್ನು ಸೀದಾ 3:15 ಅಪಾಯಿಂಟ್ಮೆಂಟ್ ಇದೆ. ಅಲ್ಲಿ ಹೋಗಿ ನೋಡುವ. ಅಲ್ಲಿ ಹೋದ ನಂತರ ಸಾಧಾರಣ ರಿಲೀಫ್ ಆಯಿತು ಮಾರೆ, ಕಾಲು ನೋವೆಲ್ಲ ನಡೆದಿದ್ದು. ಸರಿ, ಇನ್ನು ಸೀದಾ ಮನೆಗೆ ಹೋಗಿ ಬೇರೆ ಏನಾದರೂ ಇದ್ದರೆ ತೋರಿಸ್ತೇವೆ. ಓಕೆ. ನಾನು ಸೀದಾ ಇಲ್ಲಿ ಬಂದೆ ವೇದಮಾಯು ಆಯುರ್ವೇದಕ್ಕೆ ಟ್ರೀಟ್ಮೆಂಟ್ಗೆ. ಇಲ್ಲೊಂದು ಟ್ರೀಟ್ಮೆಂಟ್ ಮಾಡಿ ಹೊರಡು. ಇವತ್ತಿದ್ದು ಆಯಿತು ಟ್ರೀಟ್ಮೆಂಟ್. ಕಾಲಿಗೆ ಎಲ್ಲ ಸ್ವಲ್ಪ ಮಸಾಜ್ ಎಲ್ಲ ಮಾಡಿ ಮತ್ತೆ ಹೀಟ್ ಆಗೆಲ್ಲ ಇರ್ತಾರೆ. ಪೇನ್ ಆಗ್ತದೆ ಮಾರೆ. ಅದು ಎಲ್ಲಿ ಪೇನ್ ಇರ್ತದೆ ಅಲ್ಲಿ ಅವರು ಮಸಾಜ್ ಮಾಡೋದು. 7 ದಿವಸ ಹೇಳಿದ್ದಾರೆ. ಈಗ 4 ದಿವಸ ಆಯಿತು. ಆಲ್ಮೋಸ್ಟ್ ರಿಕವರಿ ಆಗ್ತಾ ಬಂತು. ಗಟ್ಟಿ ಕಟ್ತಾರೆ ಮಾರೆ ಕಾಲಿಗೆ. ನೋಡಿ, ಕಾಂತದೆಲ್ಲ ಗೊತ್ತಿಲ್ಲ ಕಾಲು. ಸೊ ಹಾಗೆ ಗಟ್ಟಿ ಕಟ್ತಾರೆ. ಮಸಾಜ್ ಮಾತ್ರ ಅದು ಭಯಂಕರ ಪೇನ್ ಆಗ್ತದೆ ಮಾತ್ರ ನೋಡುವ. ಇನ್ನೊಂದು 2 ದಿವಸ ಉಂಟು. ಆಲ್ಮೋಸ್ಟ್ ಆಯಿತು. ಪೇನ್ ಕಮ್ಮಿ ಆಗ್ತಾ ಬಂತು. ಹಾಗೆ ಸರಿ, ನೋಡಿದ್ರಲ್ಲ ನಾನು ಹೊರಗಿದ್ದು ತೋರಿಸ್ತೇವೆ. ಒಳಗೆ ಏನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ವೀಡಿಯೋ ಹೋಗ್ಲಿಕ್ಕಿದ್ರೆ ವೀಡಿಯೋ ಮಾಡ್ತೇನೆ. ಸರಿ, ಹಾಗಾದರೆ ಮೋಸ್ಟ್ಲಿ ಇವತ್ತಿದ್ದು ವೀಡಿಯೋದಲ್ಲಿ ಇಷ್ಟೇ ಇರ್ಬೋದು. ಬೇರೆ ಏನಾದರೂ ಇದ್ದರೆ ಸಂಜೆದಿದ್ದರೆ ತೋರಿಸ್ತೇನೆ. ಹಾಗೆ ನಾನು ಹಂಗೆ ಹೋಗಿ ಇನ್ನು ರೆಸ್ಟ್. ನನಗೆ ಇನ್ನೊಂದು 5-6 ಗಂಟೆದ ಕಟ್ಟು ಬಿಚ್ಚಲಿಕ್ಕಿಲ್ಲ. ಅದು ಬಿಚ್ಚದೆ ಆಚೀಚೆ ನಡಿಲಿಕ್ಕೆ ಕಷ್ಟ. ಡ್ರೈವಿಂಗ್ ಒಂದು ಮಾಡಲಿಕ್ಕೆ ಆಗ್ತದೆ, ಬಟ್ ನಿಮಗೆ ನಡಿಲಿಕ್ಕೆ ಆಗೋದಿಲ್ಲ, ಊರ್ಲಿಕ್ಕೆ ಆಗೋದಿಲ್ಲ. ಡ್ರೈವಿಂಗ್ ಏನು ಗೊತ್ತಾಗೋದಿಲ್ಲ ಮಾರೆ, ವಿಶೇಷ. ಅದೇ ನಡೆಯುವಾಗ ಮಾತ್ರ ಪೇನ್ ಆಗ್ತದೆ. ಸರಿ, ಇನ್ನು ಸೀದಾ ಮನೆಗೆ ಹೋಗ್ತೇನೆ. ಮತ್ತೆ ಬೇರೆ ಏನಾದಿದ್ದರೆ ನೋಡುವ, ಇಲ್ಲಿಗೆ ಎಂಡ್ ಮಾಡ್ತೇನೆ. ಓಕೆ, ಸರಿ.